ಕೊಡಗು ಜಿಲ್ಲೆಯ ಕಾಫಿ ತೋಟಗಳಲ್ಲಿ ಅರಣ್ಯ ಇಲಾಖೆ ನಡೆಸ್ತಾ ಇರುವ ಮರಗಳ ಗಣತಿ ಕಾರ್ಯವನ್ನು ತಕ್ಷಣ ನಿಲ್ಲಿಸಬೇಕೆಂದು ಒತ್ತಾಯಿಸಿ ಕೊಡಗು ಜಿಲ್ಲಾ ಬಿಜೆಪಿ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಿತು. ನಗರದ ಅರಣ್ಯ ಭವನದ ಎದುರು ಅರಣ್ಯ ಇಲಾಖೆ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಅಸಮಾಧಾನ ವ್ಯಕ್ತಪಡಿಸಿದ ಬಿಜೆಪಿ ಪ್ರಮುಖರು ಹಾಗೂ ಕಾರ್ಯಕರ್ತರು ಮರಗಣತಿ ಆದೇಶವನ್ನು ತಕ್ಷಣ ಹಿಂದಕ್ಕೆ ಪಡೆಯಬೇಕೆಂದು ಒತ್ತಾಯಿಸಿದರು. ರಾಜ್ಯ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ ಮತ್ತು ವಿನಾಕಾರಣ ಬೆಳೆಗಾರರಿಗೆ ಕಿರುಕುಳ ನೀಡ್ತಾ ಇದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡ ರವಿ ಕಾಳಪ್ಪ ಮಾತನಾಡಿ, ಮರಗಳ ಸರ್ವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ನಡೆಸಲಾಗ್ತಾ ಇರುವ ಬಗ್ಗೆ ಅರಿವಿದ್ದರೂ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಉದ್ದೇಶಪೂರ್ವಕವಾಗಿ ಬೆಂಗಳೂರಿನ ಸಭೆಯ ನೆಪದಲ್ಲಿ ಗೈರು ಹಾಜರಾಗಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಒಂದು ಜನರು ಕೂಡ ಇದು ದುರುದ್ದೇಶಪೂರ್ವಕವಾಗಿ ನಮ್ಮಲ್ಲಿರುವಂತಹ ಇದನ್ನ ಕಸಿದುಕೊಳ್ಳುವಂತ ಒಂದು ಹುನ್ನಾರ ಅಂತ ಹೇಳಿ ನಾವು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇವೆ. ಇದನ್ನು ವಿರೋಧಿಸಿ ಇದ್ರ ಜೊತೆಗೆ ಅದನ್ನ ನಾವು ಈ ಕಳೆದ ಏಪ್ರಿಲ್ 30ಕ್ಕೆ ಇದನ್ನ ಪಟ್ಟಿ ಮಾಡಿ ವರದಿಯನ್ನ ಸರ್ಕಾರಕ್ಕೆ ಕೊಡಬೇಕು ಅಂತ ಹೇಳಿ ಆದೇಶ ಕೊಟ್ಟಿದ್ದಾರೆ. ಜನವರಿಯಲ್ಲಿ ಆದೇಶ ಹೊರಬೀಳ್ತದೆ. ಏಪ್ರಿಲ್ 30ರವರೆಗೆ ಇದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಆದ್ರೆ ನಮ್ಮ ಇಲ್ಲಿಯೂ ಜನಪ್ರತಿನಿಧಿಗಳಿದ್ದಾರೆ, ಅದೇ ಸರ್ಕಾರದ ಪ್ರತಿನಿಧಿಗಳಿದ್ದಾರೆ. ಅವರಿಗೆ ಇದು ಗೊತ್ತಾಗ್ಲಿಲ್ವಾ? ಯಾಕಾಗಿ ಇಲ್ಲಿವರೆಗೆ ಇದ್ರ ಬಗ್ಗೆ ಯಾರು ಜನರಿಗೆ ಇದನ್ನು ಹೊರಗೆ ಬಿಡಲಿಲ್ಲ ವಿಚಾರವನ್ನ? ಇದ್ರ ಒಳಗಿಂದೊಳಗೆ ಏನೋ ಒಂದು ಹೊನ್ನಾರ ಮಾಡ್ತಿರೋದು ಇದರಲ್ಲಿ ಗೊತ್ತಾಗ್ತದೆ. ಜನವರಿ ಆದ ಆದೇಶದ ಬಗ್ಗೆ ಅವರು ಜನರಿಗೆ ಸೂಚನೆ ಕೊಡಬೇಕಿತ್ತು ಅಥವಾ ಅವರು ಇದನ್ನ ಸರ್ಕಾರ ಮಟ್ಟದಲ್ಲಿ ವಿರೋಧ ಮಾಡಬೇಕಿತ್ತು. ಒಬ್ರು ನಮ್ಮ ಇಲ್ಲಿ ಶಾಸಕರು ಇದ್ದಾರೆ, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು. ಅವರು ಕಾನೂನು ಮಾಡುವಾಗ ಇವರು ಸಲಹೆಗಳನ್ನ ಕೊಡಬೇಕು. ಇದು ಮಾರಕ ಆಗ್ತದೆ, ಇದು ನಮ್ಮ ಸ್ವಂತ ಹಕ್ಕಿನ ಮರಗಳು, ಇದನ್ನು ನಾವು ಯಾವುದೇ ಕಾರಣಕ್ಕೆ ಸರ್ಕಾರಿ ಮರ ಅಂತ ಹೇಳುವಂಥದ್ದು ತಪ್ಪು ಅಂತ ಹೇಳುವಂತ ಇದನ್ನು ಕೊಡಬೇಕಿತ್ತು. ಇದನ್ನ ಮಾಡಲಿಲ್ಲ. ಇದರ ಬದಲಾಗಿ ನಾವೇನು ಹೋರಾಟದ ಒಂದು ಕರೆಯನ್ನು ಕೊಟ್ಟಿದ್ದೆವು, ಪತ್ರಿಕಾ ಹೇಳಿಕೆ ಕೊಡ್ತೇವೆ, ಅವತ್ತೇ ಇದನ್ನು ಗೊತ್ತು ಮಾಡಿಕೊಂಡು ಇದಕ್ಕೆ ವಿರುದ್ಧವಾಗಿ ಕೊಡ್ತಾರೆ. ಯಾರು ದಯವಿಟ್ಟು ಇದಕ್ಕೆ ಏನು ಹೆದರುವಂತ ಅವಶ್ಯಕತೆ ಇಲ್ಲ. ಈ ಕಾನೂನಿಂದ ಏನಾಗೋದಿಲ್ಲ, ಇದನ್ನು ಪಟ್ಟಿ ಮಾಡ್ಲಿಕ್ಕೆ ನಾನು ಅವಕಾಶ ಕೊಡೋದಿಲ್ಲ ಅಂತ ಹೇಳಿ. ಆದ್ರೆ ಅದೇ ಹೇಳಿಕೆ ಕೊಟ್ಟಂತ ಮಾನ್ಯ ದಿವಸ ಇದೇ ಅರಣ್ಯ ಇಲಾಖೆಯವರು ಮತ್ತೆ ಸಂಪಾದ್ಯ ಭಾಗದಲ್ಲಿ ಮರ ಎಣಿಕೆಗೆ ಹೋಗಿದ್ದಾರೆ, ಖಾಸಗಿ ಜಾಗದಲ್ಲಿ. ಹಾಗೆ ಈ ಶಾಸಕರ ಮಾತಿಗೆ ಬೆಲೆ ಇಲ್ವಾ ಅಥವಾ ಈ ಸರ್ಕಾರದಲ್ಲಿ ಹೇಳುವ ಯಾವುದೇ ಇದಕ್ಕೆ ಅರ್ಥವಿಲ್ವಾ? ಇದನ್ನ ನಾವು ಪ್ರಶ್ನಿಸಿ ಇವತ್ತು ಈ ಹೋರಾಟವನ್ನು ಮಾಡ್ತಿರುವಂತದ್ದು. ಮಾಜಿ ಶಾಸಕ ಎಂಪಿ ಅಪ್ಪಚ್ಚು ರಂಜನ್ ಮಾತನಾಡಿ, ರಾಜ್ಯದ ಕಾಂಗ್ರೆಸ್ ಸರ್ಕಾರ ಜಿಲ್ಲೆಯ ಜನತೆಗೆ ಒಂದಿಲ್ಲ ಒಂದು ಕಿರುಕುಳವನ್ನು ನೀಡುತ್ತಲೇ ಬಂದಿದೆ. ಖಾಸಗಿ ಜಾಗಗಳಲ್ಲಿನ ಮರಗಳ ಸರ್ವೆ ಕಾರ್ಯಕ್ಕೆ ಇಲಾಖಾಧಿಕಾರಿಗಳು ಸುತ್ತೋಲೆ ಹೊರಡಿಸಿ ಅನಗತ್ಯ ತೊಂದರೆಯನ್ನು ನೀಡಲು ಮುಂದಾಗಿದ್ದಾರೆ ಎಂದು ಆರೋಪಿಸಿದರು. ಅರಣ್ಯ ಇಲಾಖೆ ವಿರುದ್ಧವಾಗಿ ಮತ್ತು ಸರ್ಕಾರದ ವಿರುದ್ಧವಾಗಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಇದಕ್ಕೆ ಮೂಲ ಕಾರಣ ಏನು ಅಂತ ಹೇಳಿದ್ರೆ, ರೈತರಿಗೆ, ಕಾಫಿ ಬೆಳೆಗಾರರಿಗೆ ಒಂದಲ್ಲ ಒಂದು ರೀತಿಯ ಕಿರುಕುಳ. ಅದರ ಜೊತೆಗೆ ಕೂಲಿ ಕಾರ್ಮಿಕರು ಕೂಡ ಧೈರ್ಯದಿಂದ ತೋಟದಲ್ಲಿ ಕೆಲಸ ಮಾಡುವಂಥ ಪರಿಸ್ಥಿತಿಯಲ್ಲಿ ಕೂಡ ಇಲ್ಲ. ಅದು ಬಿಟ್ಟು ಇವತ್ತು ಈಗ ನೋಡಿದಾಗ ಅರಣ್ಯ ಇಲಾಖೆಯವರು ಮರವನ್ನು ಲೆಕ್ಕ ಹಾಕುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಯಾರು ಸ್ವಂತ ಮರ ನಟ್ಟು ಬೆಳೆಸಿದ್ದಾರೆ ಅವರ ಮರವನ್ನು ಲೆಕ್ಕ ಹಾಕಿ DC ಗೆ ರಿಪೋರ್ಟ್ ಮಾಡಬೇಕಂತೆ. ಇದು ಏನು ಕಾರಣ ಇದಕ್ಕೆ? ಈ ಫಾರೆಸ್ಟ್ಲಿ ಇರುವ ಮರವನ್ನು ಲೆಕ್ಕ ಹಾಕಿ ಅವರು ಫಾರೆಸ್ಟಲ್ಲಿ ಉಳಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಲಿ. ಅದು ಬಿಟ್ಟು ರೈತರ ಮರವನ್ನು ಒಂದು ರೀತಿಯಲ್ಲಿ ಹುನ್ನಾರ, ಅದನ್ನು ಸರ್ಕಾರಕ್ಕೆ ವಹಿಸ್ಕೊಳ್ಬೇಕು ಅಂತ ಹುನ್ನಾರವನ್ನು ನಡೆಸ್ತಾ ಇದ್ದರೆ ಇದನ್ನು ತೀವ್ರವಾಗಿ ನಾವು ವಿರೋಧಿಸ್ತೇವೆ. ಎರಡನೇದಾಗಿ C&D ಲ್ಯಾಂಡಿಗೆ ಸಂಬಂಧಪಟ್ಟ ಹಾಗೆ ಸುಮಾರು ನಮ್ಮ ಕರ್ನಾಟಕದಲ್ಲಿ 11 ಲಕ್ಷ ಎಕರೆಯನ್ನು ನಾವು ವಿಡ್ರಾ ಮಾಡ್ಕೊಂಡಿದ್ದೀವಿ. C&D ಲ್ಯಾಂಡನ್ನು ಏನು ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ, ಆಗಿನ ಸಂದರ್ಭದಲ್ಲಿ ಅದನ್ನು DC ಕಂಟ್ರೋಲಿಗೆ ನಾವು ಕೊಟ್ಟಿದ್ದೇವೆ. ಬೇಕಾದಂಥ ಸಂದರ್ಭದಲ್ಲಿ ಅದನ್ನು ವಾಪಸ್ ಪಡ್ಕೊಳ್ಳುವಂಥ ಅಧಿಕಾರವೂ ಕೂಡ ಇದೆ. ಅದರಲ್ಲಿ ಕೂಡ ಏನು ಜನವಸತಿಗಳು ಇದೆ, ಜನರು ಏನು ಬೆಳೆಸ್ಕೊಂಡು ಮನೆ ಕಟ್ಕೊಂಡಿದ್ದಾರೆ, ಅದನ್ನೆಲ್ಲವೂ ಕೂಡ ಅವರಿಗೆ ಬಿಡಬೇಕು, ಪಟ್ಟೆ ಕೊಡಬೇಕು ಅಂತ ತೀರ್ಮಾನ ಸರ್ಕಾರದಾಗಿದೆ. ನಾನು ಕೂಡ ಸುಮಾರು 500ಕ್ಕೂ ಹೆಚ್ಚು ಜನರಿಗೆ ಪಟ್ಟೆಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅರಣ್ಯ ಸರ್ಕಾರಕ್ಕೆ ತಲುಪಿದ್ರು ಮತ್ತೆ ಮಾನ್ಯ ರಾಜ್ಯಪಾಲರು ತಾವು ಕೂಡ ಅವರಿಗೆ ಕೂಡ ತಲುಪಿದ್ರು. ಮತ್ತೆ ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಗಳ ಜೊತೆಗೆ ನಾವು ಡಿಸ್ಕಷನ್ ಮಾಡಿಕೊಂಡು ಈ ವಿಷಯ ಬಗ್ಗೆ ತೀರ್ಮಾನ ತಗೋಬೇಕು.